ಅಧ್ಯಾಯ 5. ಶಿವನು ಎತ್ತಿದ 10ನೆಯ ಅವತಾರದಿಂದ ಹಿಡಿದು 28ನೆಯ ಯೋಗೇಶ್ವರ ಅವತಾರಗಳ ವರ್ಣನೆ. ಶಿವನು ಹೇಳುತ್ತಾನೆ, ಬ್ರಹ್ಮನೇ, 10ನೆಯ ದ್ವಾಪರದಲ್ಲಿ ತ್ರಿಧಾಮ ಎಂಬ ವ್ಯಾಸರಾಗುವರು. ಅವರು ಹಿಮಾಲಯದ ರಮಣೀಯ ಪರ್ವತೋತ್ತಮ ಭೃಗು ತುಂಗದಲ್ಲಿ ವಾಸಿಸುವರು. ಅಲ್ಲಿಯೂ ಕೂಡ ನನ್ನ ಶ್ರುತಿವಿದಿತ ಭೃಂಗ, ಬಲಬಂಧು, ನರಾಮಿತ್ರ ಮತ್ತು ತಪೋಧನ ಕೇತುಶೃಂಗ ಎಂಬ 4 ಪುತ್ರರಾಗುವರು. 11ನೆಯ ದ್ವಾಪರದಲ್ಲಿ ತ್ರಿವೃತ ಎಂಬ ವ್ಯಾಸರಾದಾಗ ನಾನು ಕಲಿಯುಗದಲ್ಲಿ ಗಂಗಾದ್ವಾರದಲ್ಲಿ ತಪ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಅಲ್ಲಿಯೂ ನನಗೆ ಲಂಬೋದರ, ಲಂಬಾಕ್ಷ, ಕೇಶಲಂಬ ಮತ್ತು ಪ್ರಲಂಬಕರೆಂಬ 4 ದೃಢವ್ರತಿ ಪುತ್ರರಾಗುವರು. 12ನೆಯ ಚತುರ್ಯುಗದ ದ್ವಾಪರದಲ್ಲಿ ಶತತೇಜ ಎಂಬ ವೇದವ್ಯಾಸರಾಗುವರು. ಆಗ ನಾನು ದ್ವಾಪರವು ಮುಗಿದು ಕಲಿಯುಗದಲ್ಲಿ ಹೇಮ ಕಂಚುಕಕ್ಕೆ ಹೋಗಿ ಅತ್ರಿ ಹೆಸರಿನಿಂದ ಅವತರಿಸಿ ವ್ಯಾಸರ ಸಹಾಯಕ್ಕಾಗಿ ನಿವೃತ್ತಿ ಮಾರ್ಗವನ್ನು ಪ್ರತಿಷ್ಠಿತಗೊಳಿಸುವೆನು. ಮಹಾಮುನಿಯೇ, ಆಗಲೂ ನನಗೆ ಸರ್ವಜ್ಞ, ಸಮಬುದ್ಧಿ, ಸಾಧ್ಯ ಮತ್ತು ಶರ್ವರೆಂಬ 4 ಯೋಗಿ ಪುತ್ರರಾಗುವರು. 13ನೆಯ ದ್ವಾಪರ ಯುಗದಲ್ಲಿ ಧರ್ಮಸ್ವರೂಪ ನಾರಾಯಣ ವ್ಯಾಸರಾದಾಗ ನಾನು ಪರ್ವತ ಶ್ರೇಷ್ಠ ಗಂಧಮಾದನದ ವಾಲಕಿಲ್ಯಾಶ್ರಮದಲ್ಲಿ ಮಹಾಮುನಿ ಬಲಿ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಅಲ್ಲಿಯೂ ನನಗೆ ಸುಧಾಮ, ಕಾಶ್ಯಪ, ವಸಿಷ್ಠ ಮತ್ತು ವಿರಜಾ ಹೆಸರುಳ್ಳ 4 ಸುಂದರ ಪುತ್ರರಾಗುವರು. 14ನೆಯ ಚತುರ್ಯುಗದ ದ್ವಾಪರದಲ್ಲಿ ರಕ್ಷರೆಂಬ ವ್ಯಾಸರಾದಾಗ ನಾನು ಅಂಗಿರಾ ವಂಶದಲ್ಲಿ ಗೌತಮ ಹೆಸರಿನಿಂದ ಉತ್ಪನ್ನನಾಗುವೆನು. ಆ ಕಲಿಯುಗದಲ್ಲಿಯೂ ಅತ್ರಿ, ವಶದ, ಶ್ರವಣ, ಸ್ನವಿಷ್ಟಕ ರೆಂಬ ಪುತ್ರರಾಗುವರು. 15ನೆಯ ದ್ವಾಪರದಲ್ಲಿ ತ್ರಯಾರುಣಿ ವ್ಯಾಸರಾದಾಗ ನಾನು ಹಿಮಾಲಯದ ಪೃಷ್ಠಭಾಗದಲ್ಲಿರುವ ವೇದಶೀರ್ಷ ಎಂಬ ಪರ್ವತದ ಮೇಲೆ ಸರಸ್ವತಿಯ ಉತ್ತರ ತಟವನ್ನು ಆಶ್ರಯಿಸಿ ವೇದಶಿರ ಎಂಬ ಹೆಸರಿನಿಂದ ಅವತರಿಸುವೆನು. ಆಗ ಮಹಾಪರಾಕ್ರಮಿ ವೇದಶಿರವೇ ನನ್ನ ಅಸ್ತ್ರವಾಗುವುದು. ಆಗಲೂ ನನಗೆ ಕುಣಿಬಾಹು, ಕುಶರೀರ ಮತ್ತು ಕುನೇತ್ರಕರೆಂಬ ದೃಢ ಪರಾಕ್ರಮಿ 4 ಪುತ್ರರಾಗುವರು. 16ನೆಯ ದ್ವಾಪರದಲ್ಲಿ ದೇವರೆಂಬವರು ವ್ಯಾಸರಾದಾಗ ನಾನು ಯೋಗವನ್ನು ಪ್ರದಾನ ಮಾಡಲು ಪರಮ ಪುಣ್ಯಮಯ ಗೋಕರ್ಣ ವನದಲ್ಲಿ ಗೋಕರ್ಣ ಹೆಸರಿನಿಂದ ಪ್ರಕಟನಾಗುವೆನು. ಆಗಲೂ ಕೂಡ ಕಾಶ್ಯಪ, ಉಶನ, ಚವನ ಮತ್ತು ಬೃಹಸ್ಪತಿ ಎಂಬ ಹೆಸರಿನ 4 ಪುತ್ರರಾಗುವರು. ಅವರು ಜಲದಂತೆ ನಿರ್ಮಲರು, ಯೋಗಿಗಳು ಆಗಿ ಅದೇ ಮಾರ್ಗದ ಆಶ್ರಯದಿಂದ ಶಿವಲೋಕವನ್ನು ಪಡೆಯುವರು. 17ನೆಯ ದ್ವಾಪರ ಯುಗದಲ್ಲಿ ದೇವಕೃತಂಜಯ ಎಂಬುವರು ವ್ಯಾಸರಾಗುವರು. ಆಗ ನಾನು ಹಿಮಾಲಯದ ಅತ್ಯಂತ ಎತ್ತರ ಹಾಗೂ ರಮಣೀಯ ಶಿಖರದಲ್ಲಿ ಗುಹಾವಾಸಿ ಎಂಬ ಹೆಸರಿನಿಂದ ಅವತರಿಸುವೆನು. ಏಕೆಂದರೆ ಹಿಮಾಲಯವು ಶಿವಕ್ಷೇತ್ರವೆಂದು ಹೇಳಲಾಗುತ್ತದೆ. ಅಲ್ಲಿಯೂ ನನಗೆ ಉತಥ್ಯ, ವಾಮದೇವ, ಮಹಾಯೋಗ ಮತ್ತು ಮಹಾಬಲರೆಂಬ 4 ಪುತ್ರರೂ ಆಗುವರು. 18ನೆಯ ದ್ವಾಪರದಲ್ಲಿ ಋತುಂಜಯರೆಂಬವರು ವ್ಯಾಸರಾದಾಗ ನಾನು ಹಿಮಾಲಯದ ಸುಂದರ ಶಿಖಂಡಿ ಪರ್ವತ ಶಿಖರವು ಪುಣ್ಯಮಯವೂ ಸಿದ್ಧಕ್ಷೇತ್ರವು ಸಿದ್ಧರಿಂದ ಸೇವಿತವೂ ಆದ ಶಿಖಂಡಿ ಶಿಖಂಡಿ ಹೆಸರಿನಿಂದ ಅವತರಿಸುವೆನು. ಆಗಲೂ ನನಗೆ ವಾಚಃಶ್ರವ, ರುಚಿಕ, ಶಾವಾಸ್ಯ ಹಾಗೂ ಯತೀಶ್ವರ ಹೆಸರಿನ 4 ತಪಸ್ವಿ ಪುತ್ರರಾಗುವರು. 19ನೆಯ ದ್ವಾಪರದಲ್ಲಿ ಮಹಾಮುನಿ ಭಾರದ್ವಾಜರು ವ್ಯಾಸರಾಗುವರು. ಆಗಲೂ ನಾನು ಹಿಮಾಲಯದ ಶಿಖರದಲ್ಲಿ ಮಾಲಿ ಎಂಬ ಹೆಸರಿನಿಂದ ಉತ್ಪನ್ನನಾಗುವೆನು. ಆಗ ನನ್ನ ತಲೆಯಲ್ಲಿ ಉದ್ದವಾದ ಜಟೆಗಳಿರುವವು. ಅಲ್ಲಿಯೂ ಕೂಡ ನನಗೆ ಸಾಗರದಂತೆ ಗಂಭೀರ ಸ್ವಭಾವವುಳ್ಳ ಹಿರಣ್ಯನಾಮ, ಕೌಸಲ್ಯ, ಲೋಕಾಕ್ಷಿ ಮತ್ತು ಪ್ರಧಿಮಿ ಎಂಬ 4 ಪುತ್ರರಾಗುವರು. 20ನೆಯ ದ್ವಾಪರದಲ್ಲಿ ಆಗುವ ವ್ಯಾಸರ ಹೆಸರು ಗೌತಮ ಎಂದಿರುವುದು. ಆಗ ನಾನು ಹಿಮಾಲಯದ ಪೃಷ್ಠಭಾಗದಲ್ಲಿ ಸದಾ ದೇವತೆಗಳು, ಮನುಷ್ಯರು, ಯಕ್ಷೇಂದ್ರರು, ಸಿದ್ಧರು, ಚಾರಣರು ಆಧಿಷ್ಠಿತವಾದ ಅಟ್ಟಹಾಸವೆಂಬ ಶ್ರೇಷ್ಠ ಪರ್ವತದಲ್ಲಿ ಅಟ್ಟಹಾಸವೆಂಬ ಹೆಸರಿನಿಂದ ಅವತರಿಸುವೆನು. ಆ ಯುಗದ ಜನರು ಅಟ್ಟಹಾಸ ಪ್ರಿಯರಾಗುವರು. ಆಗಲೂ ನನಗೆ ಸುಮಂತ, ವರ್ವರಿ, ವಿದ್ವಾನ್, ಕಬಂಧ ಹಾಗೂ ಕುಣಿಕಂದರರೆಂಬ ಉತ್ತಮ ಯೋಗ ಸಂಪನ್ನ 4 ಪುತ್ರರಾಗುವರು. 21ನೆಯ ದ್ವಾಪರದಲ್ಲಿ ವಾಚಃಶ್ರವ ಎಂಬುವರು ವ್ಯಾಸರಾದಾಗ ನಾನು ದಾರುಕನೆಂಬ ಹೆಸರಿನಿಂದ ಪ್ರಕಟನಾಗುವೆನು. ಆದ್ದರಿಂದ ಆ ಶುಭ ಸ್ಥಾನದ ಹೆಸರು ದಾರುವನ ಎಂದಾಗುವುದು. ಆಗಲೂ ನನಗೆ ಪ್ಲಕ್ಷ, ದಾರ್ಭಾಯಣಿ, ಕೇತುಮಾನ್ ಹಾಗೂ ಗೌತಮರೆಂಬ 4 ಪರಮಯೋಗಿ ಪುತ್ರರಾಗುವರು. 22ನೆಯ ದ್ವಾಪರ ಯುಗದಲ್ಲಿ ಋಷ್ಮಾಯಣ ಹೆಸರಿನ ವ್ಯಾಸರಾದಾಗ ನಾನು ಕೂಡ ವಾರಣಾಸಿಪುರದಲ್ಲಿ ಲಾಂಗಲಿ, ಭೀಮಾ,
ಎಂಬ ಮಹಾಮುನಿಯ ರೂಪದಲ್ಲಿ ಅವತರಿಸುವೆನು. ಆ ಕಲಿಯುಗದಲ್ಲಿ ಇಂದ್ರ ಸಹಿತ ಸಮಸ್ತ ದೇವತೆಗಳು ಹಲಾಯುಧಧಾರಿ ಶಿವನಾದ ನನ್ನನ್ನು ದರ್ಶಿಸುವರು. ಆ ಅವತಾರದಲ್ಲಿಯೂ ನನಗೆ ಭಲ್ಲವಿ, ಮಧು, ಪಿಂಗ ಮತ್ತು ಶ್ವೇತಕೇತು ಎಂಬ 4 ಪರಮ ಧಾರ್ಮಿಕ ಪುತ್ರರಾಗುವರು. 23ನೆಯ ದ್ವಾಪರದಲ್ಲಿ ತೃಣಬಿಂದು ಮುನಿಯು ವ್ಯಾಸರಾದಾಗ ನಾನು ಸುಂದರ ಕಾಲಿಂಜರಗಿರಿಯಲ್ಲಿ ಶ್ವೇತ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಆಗಲೂ ನನಗೆ ಉಷಿಕ, ಬೃಹದಶ್ವ, ದೇವಲ ಮತ್ತು ಕವಿ ಎಂಬ ಪ್ರಸಿದ್ಧ 4 ತಪಸ್ವಿ ಪುತ್ರರಾಗುವರು. 24ನೆಯ ಚತುರ್ಯುಗದಲ್ಲಿ ಐಶ್ವರ್ಯಶಾಲಿ ಯಕ್ಷರೆಂಬುವರು ವ್ಯಾಸರಾದಾಗ ನಾನು ನೈಮಿಷ ಕ್ಷೇತ್ರದಲ್ಲಿ ಶೂಲಿ ಎಂಬ ಹೆಸರಿನಿಂದ ಮಹಾಯೋಗಿಯಾಗಿ ಉತ್ಪನ್ನನಾಗುವೆನು. ಆ ಯುಗದಲ್ಲಿಯೂ ಶಾಲಿಹೋತ್ರ, ಅಗ್ನಿವೇಶ, ಯುವನಾಶ್ವ ಮತ್ತು ಶರದ್ವಸುರೆಂಬ 4 ತಪಸ್ವಿ ಶಿಷ್ಯರಾಗುವರು. 25ನೆಯ ದ್ವಾಪರದಲ್ಲಿ ಶಕ್ತಿ ಹೆಸರಿನಿಂದ ವ್ಯಾಸರು ಪ್ರಸಿದ್ಧರಾದಾಗ ನಾನು ಕೂಡ ಪ್ರಭಾವಶಾಲಿ, ದಂಡಧಾರಿ, ಮಹಾಯೋಗಿಯ ರೂಪದಲ್ಲಿ ಪ್ರಕಟನಾಗುವೆನು. ಆಗ ನನ್ನ ಹೆಸರು ಮುಂಡೇಶ್ವರ ಎಂದಾಗುವುದು. ಆ ಅವತಾರದಲ್ಲಿಯೂ ಚಗಲ, ಕುಂಡಕರ್ಣ, ಕುಂಭಾಂಡ ಮತ್ತು ಪ್ರವಾಹಕ ಎಂಬ 4 ತಪಸ್ವಿಗಳು ನನಗೆ ಶಿಷ್ಯರಾಗುವರು. 26ನೆಯ ದ್ವಾಪರದಲ್ಲಿ ಪರಾಶರರು ವ್ಯಾಸರಾದಾಗ ನಾನು ಭದ್ರವಟ ಎಂಬ ನಗರದಲ್ಲಿ ಸಹಿಷ್ಣು ಹೆಸರಿನಿಂದ ಅವತರಿಸುವೆನು. ಆಗಲೂ ಉಲೂಕ, ವಿದ್ಯುತ್, ಶಂಭೂಕ ಮತ್ತು ಅಶ್ವಲಾಯನರೆಂಬ 4 ತಪಸ್ವಿ ಶಿಷ್ಯರಾಗುವರು. 27ನೆಯ ದ್ವಾಪರದಲ್ಲಿ ಜಾತೂಕರ್ಣರೆಂಬುವರು ವ್ಯಾಸರಾದಾಗ ನಾನು ಪ್ರಭಾಸ ತೀರ್ಥದಲ್ಲಿ ಸೋಮಶರ್ಮ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಆಗ ನನಗೆ ಅಕ್ಷಪಾದ, ಕುಮಾರ, ಉಲೂಕ ಮತ್ತು ವತ್ಸರೆಂಬ 4 ಪ್ರಸಿದ್ಧ ತಪಸ್ವಿ ಶಿಷ್ಯರಾಗುವರು. 28ನೆಯ ದ್ವಾಪರದಲ್ಲಿ ಶ್ರೀಹರಿಯು ಪರಾಶರರ ಪುತ್ರರಾಗಿ ದ್ವೈಪಾಯನ ಹೆಸರಿನ ವ್ಯಾಸರಾದಾಗ ಪುರುಷೋತ್ತಮ ಶ್ರೀಕೃಷ್ಣನು ತನ್ನ 6ನೆಯ ಒಂದಂಶದಿಂದ ವಸುದೇವನ ಶ್ರೇಷ್ಠ ಪುತ್ರನಾಗಿ ಅವತರಿಸುವನು. ಅವನನ್ನು ವಾಸುದೇವ ಎಂದು ಕರೆಯುವರು. ಆಗ ಯೋಗಾತ್ಮನಾದ ನಾನು ಕೂಡ ಜನರನ್ನು ಆಶ್ಚರ್ಯಗೊಳಿಸಲು ಯೋಗ ಮಾಯೆಯ ಪ್ರಭಾವದಿಂದ ಬ್ರಹ್ಮಚಾರಿಯ ಶರೀರವನ್ನು ಧರಿಸಿ ಪ್ರಕಟನಾಗುವೆನು. ಮತ್ತೆ ಸ್ಮಶಾನ ಭೂಮಿಯಲ್ಲಿ ಸತ್ತು ಬಿದ್ದಿರುವ ಅವಿಚ್ಛಿನ್ನ ಶರೀರವನ್ನು ನೋಡಿ ನಾನು ಬ್ರಾಹ್ಮಣರ ಹಿತ ಸಾಧನೆಗಾಗಿ ಯೋಗ ಮಾಯೆಯ ಆಶ್ರಯದಿಂದ ಅದರಲ್ಲಿ ಪ್ರವೇಶಿಸುವೆನು. ಮತ್ತೆ ನಿನ್ನ ಮತ್ತು ವಿಷ್ಣುವಿನೊಂದಿಗೆ ಮೇರುಗಿರಿಯ ಪುಣ್ಯಮಯ ದಿವ್ಯ ಗುಹೆಯೊಳಗೆ ಪ್ರವೇಶಿಸುವೆನು. ಬ್ರಹ್ಮನೇ, ಅಲ್ಲಿ ನನ್ನ ಹೆಸರು ಲಕುಲಿ ಎಂದಿರುವುದು. ಹೀಗೆ ನನ್ನ ಈ ಕಾಯಾವತಾರವನ್ನು ಉತ್ಕೃಷ್ಟ ಸಿದ್ಧ ಕ್ಷೇತ್ರವೆಂದು ಕರೆಯುವರು. ಇದು ಪೃಥ್ವಿಯು ಸ್ಥಿರವಾಗಿರುವವರೆಗೆ ಲೋಕದಲ್ಲಿ ಪರಮ ವಿಖ್ಯಾತವಾಗಿರುವುದು. ಆ ಅವತಾರದಲ್ಲಿಯೂ ನನಗೆ ಕುಶಿಕ, ಗರ್ಗ, ಮಿತ್ರ ಮತ್ತು ಪೌರುಷ್ಯರೆಂಬ 4 ತಪಸ್ವಿ ಶಿಷ್ಯರಾಗುವರು. ಅವರು ವೇದಗಳ ಪಾರಂಗತರು, ಊರ್ಧ್ವ ರೇತಸ್ಕ ಬ್ರಾಹ್ಮಣ ಯೋಗಿಗಳಾಗುವರು ಹಾಗೂ ಮಹೇಶ್ವರ ಯೋಗವನ್ನು ಪಡೆದು ಶಿವಲೋಕಕ್ಕೆ ತೆರಳುವರು. ಉತ್ತಮ ವ್ರತವನ್ನು ಪಾಲಿಸುವ ಮುನಿಗಳೇ, ಈ ಪ್ರಕಾರ ಪರಮಾತ್ಮ ಶಿವನು ವೈವಸ್ವತ ಮನ್ವಂತರದ ಎಲ್ಲ ಚತುರ್ಯುಗಗಳಲ್ಲಿನ ಯೋಗೇಶ್ವರ ಅವತಾರಗಳನ್ನು ಚೆನ್ನಾಗಿ ವರ್ಣಿಸಿದ್ದನು. ವಿಭೋ, 28 ವ್ಯಾಸರು ಕ್ರಮವಾಗಿ ಪ್ರತಿ ದ್ವಾಪರದಲ್ಲಿ ಆಗುವರು ಹಾಗೂ ಯೋಗೇಶ್ವರ ಅವತಾರವು ಪ್ರತಿಯೊಂದು ಕಲಿಯುಗದ ಪ್ರಾರಂಭದಲ್ಲಿ ಆಗುವುದು. ಪ್ರತಿಯೊಂದು ಯೋಗೇಶ್ವರ ಅವತಾರದೊಂದಿಗೆ 4 ಶಿಷ್ಯರು ಆಗುವರು. ಅವರು ಮಹಾಶಿವಭಕ್ತರು, ಯೋಗ ಮಾರ್ಗವನ್ನು ವೃದ್ಧಿಪಡಿಸುವವರು ಆಗುವರು. ಈ ಪಶುಪತಿಯ ಶಿಷ್ಯರ ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡು ಹಣೆಯು ತ್ರಿಪುಂಡ್ರದಿಂದ ಶೋಭಿತವಾಗಿದ್ದು ರುದ್ರಾಕ್ಷದ ಮಾಲೆಯೇ ಇವರ ಆಭೂಷಣವಿರುವುದು. ಇವರೆಲ್ಲ ಶಿಷ್ಯರು ಧರ್ಮಪಾರಾಯಣರು, ವೇದಾಂಗಗಳ ಪಾರಂಗತ ವಿದ್ವಾಂಸರು, ಸದಾ ಒಳ ಹೊರಗೆ ಲಿಂಗಾರ್ಚನೆಯಲ್ಲಿ ತತ್ಪರರಾಗಿರುವರು. ಇವರು ಶಿವನಲ್ಲಿ ಭಕ್ತಿಯನ್ನಿರಿಸಿ ಯೋಗಪೂರ್ವಕ ಧ್ಯಾನದಲ್ಲಿ ನಿಷ್ಠೆಯುಳ್ಳವರಾಗಿ ಜಿತೇಂದ್ರಿಯರಾಗುವರು. ಇವರ ಸಂಖ್ಯೆಯನ್ನು 112 ಎಂದು ವಿದ್ವಾಂಸರು ತಿಳಿಸಿದ್ದಾರೆ. ಹೀಗೆ ನಾನು 28 ಯುಗಗಳ ಕ್ರಮದಿಂದ ಮನುವಿನಿಂದ ಹಿಡಿದು ಕೃಷ್ಣಾವತಾರವರೆಗಿನ ಎಲ್ಲ ಅವತಾರಗಳ ಲಕ್ಷಣಗಳನ್ನು ವರ್ಣಿಸಿರುವೆನು. ಶ್ರುತಿ ಸಮೂಹಗಳು ವೇದಾಂತದ ರೂಪದಲ್ಲಿ ಪ್ರಯೋಗವಾದಾಗ ಆ ಕಲ್ಪದಲ್ಲಿ ಕೃಷ್ಣ ದ್ವೈಪಾಯನ ವ್ಯಾಸರು ಆಗುವರು. ಹೀಗೆ ಮಹೇಶ್ವರನು ಬ್ರಹ್ಮದೇವರ ಮೇಲೆ ಅನುಗ್ರಹ ತೋರಿ ಯೋಗೇಶ್ವರ ಅವತಾರಗಳನ್ನು ವರ್ಣಿಸಿದನು ಮತ್ತು ಆ ದೇವೇಶ್ವರನು ಅವರ ಕಡೆಗೆ ದೃಷ್ಟಿಪಾತಗೈದು ಅಲ್ಲೇ ಅಂತರ್ಧಾನನಾದನು. ಇಲ್ಲಿಗೆ ಅಧ್ಯಾಯ 5 ಸಂಪೂರ್ಣವಾಯಿತು.